ರಂಗಭೂಮಿಗೆ ನಾನು ವಿದಾಯ ಹೇಳ್ತೇನೆ ಅಂತ ಹೇಳಿ ಕುಳಿತಿರುವಂತಹ ವ್ಯಕ್ತಿ ನನ್ನ ಮುಂದೆ ಇದ್ದಾರೆ. ರಾಜೇಂದ್ರ ಕಾರಂತರು. ಕಾರಂತರೇ ನಮಸ್ಕಾರ. ನಮಸ್ಕಾರ ಸರ್. ರಂಗಭೂಮಿಯಲ್ಲಿ ಬಹುಶಃ ನಾನು ಮುಖಜ್ಜಿಯ ಕನಸಿನ ಸಾಲುಗಳಲ್ಲಿ ಹೇಳ್ಬೋದು ಅಂತೇಳಿ, ಆದರೆ ಮೂಡೂರಿನಲ್ಲಿಂದ ಪಡೂರಿಗೆ ಹೋಗುವಾಗ ನಡೂರಿನಲ್ಲಿ ಇರುವಂಥವ್ರು ನಾವೆಲ್ಲರೂ. ಆದರೆ ನಡೂರಿನಿಂದ ಸಡನ್ನಾಗಿ ಇಲ್ಲೆಲ್ಲ ನನಗೆ ಸಾಕಿದು ತಿಳ್ಕೊಂಡು ಹೊರಟು ಹೋಗುವ ರೀತಿಯಲ್ಲಿ ಯೋಚನೆ ಮಾಡುವಂಥ ಅವಶ್ಯಕತೆ ಯಾಕೆ ಬಂತು? ನೋಡಿ, ರಂಗಭೂಮಿಯಲ್ಲಿ ಅಲ್ಲಿ ದುಡಿಯುವ ಪ್ರತಿಯೊಬ್ಬರಿಗೂ ಶಿಸ್ತು, ಆಮೇಲೆ ಕಲಿಕೆಯ ಹಸಿವು ಮತ್ತು ಸಮಯ ಪ್ರಜ್ಞೆ, ಇವು ಜಾತಿ ಧರ್ಮಗಳಾಗಿರಬೇಕು. ನಿಜ, ಆಯಿತಾ? ಅವುಗಳನ್ನು ಮೀರಿ ಯಾವುದೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಅನಾವಶ್ಯಕವಾಗಿ ಶಿಕ್ಷೋದಕ್ಕೆ ಯಾವುದೋ ಮಾತುಗಳನ್ನು, ಯಾವುದೋ ವಿಚಾರಗಳನ್ನು ತಂದಾಗ ನಾವು ಆಗ ಪಡೂರು, ಮೂಡೂರು ಬಿಟ್ಟುಬಿಟ್ಟು ನಮ್ಮದೇ ಒಂದೊಂದು ಹೊಸ ಊರಿಗೆ ಹೋಗಬೇಕಾದ ಅವಶ್ಯಕತೆ ಬಂದುಬಿಡುತ್ತೆ. ಯಾಕಂತಂದರೆ ಇದು ವಿಶಾಲವಾದ ಪ್ರಪಂಚ. ಇದು ಯಾವ ಭೂಮಿಯಲ್ಲೂ ನೀವು ಬೆವರು ಹರಿಸಿದಷ್ಟು ಬೆಳೆ ಸಿಗಲ್ಲ. ನಿಜ. ರಂಗಭೂಮಿಯಲ್ಲಿ ಮಾತ್ರ ನೀವು ಎಷ್ಟು ಬೆವರು ಹರಿಸ್ತಿರೋ ನಿಮಗಷ್ಟು ಬೆಳೆ ಸಿಗುತ್ತೆ, ನಿಮಗೆ ಅಷ್ಟು ಅತ್ಯುತ್ತಮವಾದ ರಿಸಲ್ಟ್ ಸಿಗುತ್ತೆ ನಿಮಗೆ. ಅದನ್ನು ವರ್ಷಾನುಗಟ್ಟಲೆ ಕೆಲಸ ಮಾಡ್ತಿರುವ ವ್ಯಕ್ತಿಗಳನ್ನು ತಮ್ಮದು ಯಾವುದೋ ಒಂದು ಸಣ್ಣ ಪುಟ್ಟ ಆಕಾಂಕ್ಷೆಗಳು ಅಥವಾ ಆಮಿಷಗಳಿಗೋಸ್ಕರ ಸಣ್ಣವನಾಗಿ ತೋರಿಸೋ ಪ್ರಯತ್ನ ಮಾಡಿದಾಗ ಅವಾಗ ಮನಸ್ಸಿಗೆ ಬೇಜಾರಾಗತ್ತೆ. ಯಾಕಂದ್ರೆ 40 ವರ್ಷ ಸಿನಿಮಾ, ಟಿ ವಿಗಳ ಆಮಿಷಗಳನ್ನು ಮೀರಿ ರಂಗಭೂಮಿಯಲ್ಲೇ ಕೆಲಸ ಮಾಡಿಕೊಂಡು ಯಾವುದೇ ವಸ್ತು ಯೋಚನೆ ಮಾಡಬೇಕಾದ್ರೂ ನಾಟಕದ ಫಾರ್ಮ್ಯಾಟಲ್ಲೇ ಆಲೋಚನೆ ಮಾಡ್ಕೊಂಡು ಬಂದ್ಬಿಟ್ಟು ಇವತ್ತೊಂದು ದಿನ ಏಕ್ದಮಾಗಿ ನಾವು ಮಾಡಿದ್ದೆಲ್ಲ ಏನೋ ಕದ್ದು ಮಾಡಿದ್ದೋ ಇನ್ನೊಂದು ಯಾರೊಬ್ಬ ವ್ಯಕ್ತಿಯ ಒಂಥರ ಆಕ್ಷೇಪಣೆ ಮಾಡಬೇಕಾದ್ರೆ, ಇದ್ರ ಬದಲು ನಾನು ಅಲ್ಲೇ ಸಿನಿಮಾ ಟಿ ವಿಯಲ್ಲೇ ಬರೆದಿದ್ರೆ ಒಂದು 2-3 ಕೋಟಿ ದುಡಿಬೋದಾಗಿತ್ತಲ್ಲ ಅಂತ ಒಂದು ಬೇಸರ ಆಗೋಗ್ಬಿಡುತ್ತೆ. ಇದು ಪರ್ಮನೆಂಟ್ ಬೇಸರ ಆಗದೇ ಇರ್ಬೋದು. ಸದ್ಯಕ್ಕಂತೂ ಬೇಸರ ಆಗಿ, ಸದ್ಯಕ್ಕೆ ಒಂದು ರಾಮ್ಜಿಯವರ ಸೀರಿಯಲ್ ನೆನ್ನೆ ತಾನೇ ಕಮಿಟ್ ಆದೆ. ಒಂದು ನಮ್ಮ ಬಾಸ್ ಮಾಡಿದ ಹುಡುಗ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಕರೆದಿದ್ದಾನೆ. ಒಂದು ವೆಬ್ ಸೀರೀಸ್ ಮಾಡೋಕ್ಕೆ ನಮ್ಮ ಹುಡುಗ ಮುಂದಾಗಿದ್ದಾನೆ. ಹಾಗಾಗಿ ಸಮಯವನ್ನು ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಯಾವ ಬೇರೆ ಕಡೆಗೆ ಮೂವ್ ಆಗೋದು ಕಾರಂತರಿಗೆ ಹೊಸದೇನಲ್ಲ. ರಾಜೇಂದ್ರ ಕಾರಂತರು ಇದು ನಾವು ಬೇರೆದೆಲ್ಲವನ್ನು ಕೂಡ ಮಾಡ್ತಾನೆ ರಂಗಭೂಮಿಯ ಜೊತೆಗಿನ ಒಡನಾಟವನ್ನು ಬೆಳೆಸ್ಕೊಂಡು ಬಂದರೆ. ಆದರೆ ನೀವು ಹೇಳಿದಂಥ ವಿಚಾರ ಯಾರದೋ ವಿಚಾರಗಳಿಗೆ ಅಥವಾ ನೀವು ಬರೆದಂತಹ ನಿಮ್ಮ ಆ ಒಂದು ಸ್ಟೇಟ್ಮೆಂಟ್ನ ಒಳಗಡೆಯೂ ಕೂಡ ಒಂದು ಕಡೆಯಲ್ಲಿ ನೀನು ಅದರಿಂದ ಯಾವುದರಿಂದ ಕದ್ದಿದ್ದೀಯಾ ಅನ್ನುವ ರೀತಿಯಲ್ಲಿ ಒಂದು ರೀತಿಯಂತಹ ನಿಂದಿಸುವ ಅಥವಾ ನಿಮ್ಮನ್ನು ಅವಮಾನಿಸುವಂತಹ ಸ್ವರೂಪದ ಮಾತುಗಳನ್ನು ಕೇಳಿಸ್ಕೊಂಡೆ ಅಂತೇಳಿ. ಆದರೆ ರಂಗಭೂಮಿಯಲ್ಲಿದ್ದಂಥವರು ನಾವು ಗಮನಿಸಿದ ರೀತಿಯಲ್ಲಿ, ರಂಗವನ್ನು ಆಸ್ವಾದಿಸಿದಂಥ ರೀತಿಯಲ್ಲಿ, ರಂಗ ಅನ್ನುವಂಥದ್ದು ಯಾವತ್ತೂ ಕೂಡ ಅದು ವೆರಿ ಸ್ಟ್ರಾಂಗ್ ಆಗಿರತಕ್ಕಂಥ ಒಂದು ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡುವಂಥದ್ದಕ್ಕಿರುವಂಥ ಬಹಳ ದೊಡ್ಡ ಅವಕಾಶ. ಅದು ನಾವು ಅನೇಕ ರಂಗಭೂಮಿಯ ನಿರ್ದೇಶಕರ ಜೊತೆಗೆ ಮಾತನಾಡುವ ಸಂದರ್ಭ ಕೂಡ ಇದೆ. ನೀವು ಕೂಡ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದವರು, 3,000ಕ್ಕಿಂತ ಹೆಚ್ಚು ಪ್ರದರ್ಶನಗಳನ್ನು ಕೊಟ್ಟಂತಹವರು. 3,000ಕ್ಕಿಂತ ಹೆಚ್ಚು ಪ್ರದರ್ಶನಗಳು 3,000ಕ್ಕಿಂತ ಹೆಚ್ಚು ಪ್ರದರ್ಶನಗಳನ್ನು ಕೊಟ್ಟಂಥವರು. ಹೀಗಿರುವಾಗ ನಿಮಗೆ ಅಷ್ಟು ನೋವಾಗಬೇಕು ಅಂತ ಹೇಳಿದ್ರೆ ಏನಾದರೂ ಕಾರಣ ಇರಬೇಕಲ್ವಾ ಅಂತ. ಅಂಥದ್ದು ಏನಾಯಿತು ಅಷ್ಟು ನೋವಾಗುವಂಥದ್ದು ಅಂತ? ಇದನ್ನೆಲ್ಲ ಇಲ್ಲಿ ಹೇಳೋದು ಯೋಗ್ಯವೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ನನ್ನೊಂದು ತುಂಬ ಸಕ್ಸಸ್ಫುಲ್ ನಾಟಕ 91ನೇ ಇಸ್ವಿಯಲ್ಲಿ ಬರ್ತಿರೋದು, ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಅನ್ನೋದು. ಹೌದು, 100 ತಂಡಗಳು ಮಾಡಿದ್ದಾವೆ. ನಾನು 200ಕ್ಕೂ ಹೆಚ್ಚು ಪ್ರದರ್ಶನ ಮಾಡಿದ್ದೀನಿ. ಯಾರು ಕೇಳಿದ್ರು ನಾನು ಅನುಮತಿ ಕೊಡ್ತೀನಿ, ಮಾಡ್ಕೊಳ್ಳಿ ಅಂತ. ನಾನು ಯಾವುದೇ ನಾಟಕ ಯಾರು ಮಾಡ್ದ ಅಂತಂದ್ರೂ ನಾನು ಯಾರಿಗೂ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ, ಸಂಭಾವನೆಯೂ ಕೇಳಲ್ಲ. ಯಾಕೆಂದರೆ ಇವತ್ತಿನ ದಿನ ನಾಟಕ ಮಾಡೋದು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ, ಆಯಿತಾ? ಅವ್ರಿಗೇನಂತದೇ ಗಿಟ್ಟೋದಿಲ್ಲ. ಆಮೇಲೆ ನನ್ನ ನಾಟಕಗಳ ಮೂಲಕ ಯಾವುದೋ ಒಂದು ತಂಡ ಒಂದಷ್ಟು ದುಡ್ಡು ಮಾಡಿಕೊಂಡು ಅದರಿಂದ ಇನ್ನೊಂದು ರಂಗಭೂಮಿಗೆ ಹೊಸತನ ಕೊಡುವಂತಹ ಪ್ರಾಜೆಕ್ಟ್ಗಳ ಮೇಲೆ ಆ ದುಡ್ಡು ಉಪಯೋಗ ಆಗೋ ಹಾಗಿದ್ರೆ ನನಗೆ ಅದೇ ರೀತಿ ಬೇಸರ ಇಲ್ಲ. ಅದು ಬಿಟ್ಟು ನಾನು ತಗೊಂಡು ನಾಟಕ ಮಾಡಿ ನನ್ನ ಬೆನ್ನ ಹಿಂದೆ ನನಗೆ ಅನಾವಶ್ಯಕವಾದ ಮಾತುಗಳಾಡಿದಾಗ ನಾನು ಸ್ಟಾಪ್ ಮಾಡಿದೆ ಅಷ್ಟೇ. ಮಾಡಬೇಡಿ ಈ ನಾಟಕ ಅಂದ್ಬಿಟ್ಟು. ಅದನ್ನು ಮೀರಿಬಿಟ್ಟು ಅದು ಆಲ್ರೆಡಿ ಬುಕ್ ಆಗಿದೆ, ಹಿಂಗಾಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಅಷ್ಟಕ್ಕೆ ಮಾತು ನಿಲ್ಲಿಸದೆ ನೀವೆಲ್ಲೋ ಬರ್ದಿದ್ದಾರೆ ನೀವು ಅದನ್ನಲ್ಲಿ ಅಲ್ಲಿ ಬಂದು ಹೇಳ್ತೀನಿ, ಮೀಡಿಯಾದಲ್ಲಿ ಹೇಳ್ತೀನಿ. ನೀವು ಬೇರೆ ಜಾತಿಯವ್ರನ್ನ ಒಂಥರ ನೋಡ್ತೀನಿ, ಅದನ್ನು ಬಂದು ಮೀಡಿಯಲ್ಲಿ ಹೇಳ್ತೀನಿ ಅಂತಂದಾಗ ನೀನು ಯಾಕೆ ಹೇಳ್ತೀಯ? ನಾನೇ ಹೇಳ್ಬಿಡ್ತೀನಿ. ನಿನಗೆ ಯಾಕೆ ಸುಮ್ಮನೆ ತೊಂದರೆ ಯಾಕಪ್ಪ? ನಾನೇ ಹೇಳ್ಬಿಡ್ತೀನಿ ಬಿಡು, ಜನ ಡಿಸೈಡ್ ಮಾಡ್ತಾರೆ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ?
ಯಾಕಂದ್ರೆ ನಾನು ಏನು ಮಾಡಿದ್ದೀನಿ ಅಂತಂದ್ಬಿಟ್ಟು ವರ್ಷಾನುಗಟ್ಲೆ ನೋಡಿದ್ರು, 1-2 ವರ್ಷ ಅಲ್ಲ 45 ವರ್ಷದಿಂದ ನೋಡ್ಕೊಂಡು ಬಂದಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ನಿನ್ಗೆ ಯಾಕೆ ಸುಮ್ಮನೆ ಅಂತ. ಹಾಗೆ ಜೊತೆಗೆ ಬೇಸರ ಆಗಿ ಸದ್ಯಕ್ಕೆ ನಿಲ್ಲಿಸ್ತೀವಿ ಅಂತ ಹೇಳಿದೆ ನಾನು. ನೋಡಿ, ಕನ್ನಡದ ಒಂದು ಸಾಹಿತ್ಯ ಲೋಕ ಇವತ್ತಿಂದಲ್ಲ, ಅದು ಆರಂಭದ ಕಾಲದಿಂದಲೂ ಪಾಶ್ಚಾತ್ಯ ಸಾಹಿತ್ಯ, ಬೇರೆ ಸಾಹಿತ್ಯಗಳನ್ನು ಕೊಡುಗೆಗಳ ಮೂಲಕನೇ ಬೆಳೆಸ್ಕೊಂಡು ಬಂದಿದೆ. ನಾಟಕದ ವಿಚಾರದಲ್ಲೂ ಹಾಗೆ. ಶೇಕ್ಸ್ಪಿಯರ್ ನಾಟಕಗಳಿರ್ಬೋದು, ಬ್ರೆಕ್ಟನ ನಾಟಕಗಳಿರ್ಬೋದು, ಜೀನ್ ಪಾಲ್ ಸಾತ್ರೆ ನಾಟಕಗಳಿರ್ಬೋದು, ಆಮೇಲೆ ಡ್ಯಾರಿಯೋಫೋ ನಾಟಕ ಇರ್ಬೋದು, ಮೋಲಿಯರ್ನ ನಾಟಕಗಳಿರ್ಬೋದು, ಅಥವಾ P.G. ವುಡೋಸ್ ಕಾದಂಬರಿಗಳಿಂದ ಬೇಸಿದ ನಾಟಕ ಆಗ್ಬೋದು. ಎಷ್ಟೊಂದು ನಾಟಕಗಳು ಕನ್ನಡದಕ್ಕೆ ಬೇರೆ 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 ತುಂಬ ಮಹಾಮಹಿಮ ದೊಡ್ಡ ದೊಡ್ಡ ನಾಟಕಕಾರರು ಕನ್ನಡಕ್ಕೆ ತಂದಿದ್ದಾರೆ. ಕೆಲವರು ಅದು ನೇರ ಅನುವಾದ ಮಾಡಿದ್ದಾರೆ, ಕೆಲವರು ರೂಪಾಂತರ ಮಾಡಿದ್ದಾರೆ, ಕೆಲವರು ಆ ಐಡಿಯಾ ಮಾತ್ರ ಉಪಯೋಗಿಸ್ಕೊಂಡು ನಾಟಕಗಳಾಗಿ ಮಾಡಿದ್ದಾರೆ. ಇದರಿಂದ ಅನುವಾದ, ಭಾವಾನುವಾದ ಇವೆಲ್ಲವೂ ಕೂಡ ನಮ್ಮಲ್ಲಿ ಎಲ್ಲವೂ ಆಗಿದೆ. ಇದರ ಪರಂಪರೆಗಳು ಮತ್ತು ಭಾವಾನುವಾದವನ್ನು ಹೇಳಿಕೊಂಡಿರುವಂತದ್ದು ಯಾಕೆ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗೋಗ್ಬಿಡುತ್ತೆ. ಹೌದು. ಅವರು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಕೊಳ್ಳೋಕ್ಕೋಸ್ಕರ ಮಾಡಿಲ್ಲ. ಹೌದು. ಕನ್ನಡದ ನಾಟಕದ ಅನುಭವ ಶ್ರೀಮಂತಿಕೆಯನ್ನು ಹೆಚ್ಚುಗೊಳಿಸೋದಕ್ಕೋಸ್ಕರ ಮಾಡಿದ್ದಾರೆ. ಆಮೇಲೆ ನಿರ್ದೇಶಕರಿಗೆ ಹೊಸ ಹೊಸ ಚಾಲೆಂಜ್ಗಳು, ಕನ್ನಡ ರಂಗಭೂಮಿಗೆ ಹೊಸ ಆವಿಷ್ಕಾರದ ಸಾಧ್ಯತೆಗಳನ್ನು ತೋರಿಸೋದಕ್ಕೋಸ್ಕರ ಮಾಡಿದ್ದಾರೆ. ಕನ್ನಡದಲ್ಲಿ ನಾಟಕ ಬರೆಯೋರು ತುಂಬ ಕಡಿಮೆ, ಒರಿಜಿನಲ್ ನಾಟಕ ಬರೆಯೋರು ತುಂಬ ಕಡಿಮೆ. ಯಾಕಂತಂದರೆ ಇಲ್ಲಿ ಪ್ರೊಫೆಷನಲ್ ಆಗಿ ಏನು ದುಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಒಂದು ಮರಾಠಿ ರಂಗಭೂಮಿಯಲ್ಲಿ ಏನಾಗತ್ತಂತಂದರೆ, ಒಬ್ಬ ನಾಟಕಕಾರನ ಹತ್ರ 100 ಶೋಗಳಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ನಾಟಕ ಬರೆಸ್ತಾರೆ. ಆ ಪರಂಪರೆ ನಮ್ಮಲ್ಲಿಲ್ಲ. ಆಮೇಲೆ ಇಲ್ಲಿ ಹೊಸ ನಾಟಕಕಾರರನ್ನು ಬೆಳೆಸುವಂಥ ಮನೋಭಾವವೂ ಇಲ್ಲ. ಇಲ್ಲಿ ಕೇವಲ ಒಂದು 5-6 ಹೆಸರು ಇಟ್ಕೊಂಡ್ಬಿಟ್ಟೆ ಇನ್ನೂ ನಮ್ಮ ಕನ್ನಡದ ವಿಮರ್ಶಕರು, ನಮ್ಮ ಇವ್ರುಗಳು ಅಲ್ಲೇ ಜೋತಾಡ್ತಿದ್ದಾರೆ ಹೊರತು ಹೊಸಬ್ರನ್ನ ರೆಕಗ್ನೈಸ್ ಮಾಡಬೇಕು, ಅವ್ರಿಗೇನಾದರೂ ಒಂದಷ್ಟು ಮುಂದೆ ಬರೋದಕ್ಕೆ ಸಾಧ್ಯತೆಗಳಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು, ಅದ್ರ ಬಗ್ಗೆ ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಇದ್ರ ನಡುವೆ ನಾವೇನೋ ಒಂದು ಹೊಸತನ ತೋರಬೇಕು, ಏನೋ ಮಾಡಬೇಕು ಅಂತ ಮಾಡೋಕ್ಕೆ ಹೊರಟಾಗ ಈ ಥರ ಮಾತುಗಳು ಬಂದಾಗ ತುಂಬ ಬೇಜಾರಾಗೇ ಆಗುತ್ತೆ. ಆದರೆ ಇಷ್ಟು ಸೂಕ್ಷ್ಮ ಹೃದಯಗಳೇ ಆಗ್ಬಹುದಾ ಅಂತ ಸರ್. ಸೂಕ್ಷ್ಮತೆ ಇಲ್ದಿದ್ದ ಅಂತಂದರೆ ನಿಮಗೆ ಭಾವಗಳೆಲ್ಲಿ ಬರುತ್ತೆ ಸರ್. ಮೈಸೂರು ಮಲ್ಲಿಗೆಯಲ್ಲಿ ಒಂದು ಮಾತು ಹೇಳ್ತೀನಿ, ಮಾತು ಬರುತ್ತೆ. ಹೌದೌದು. ಅವಳು ಕಡೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹೆಂಡತಿ ಹೇಳ್ತಾಳೆ, ಅವಳು ಕವಿ ಹೆಂಡತಿ, ನೀವು ಮೊದಲು ಪ್ರೀತಿಯಿಂದ ಬರೆದ್ರಿ, ಆಮೇಲೆ ನೆಮ್ಮದಿಯಿಂದ ಸಮಾಧಾನದಿಂದ ಬರೆದ್ರಿ, ಆಮೇಲೆ ಹತಾಶೆಯಿಂದ ಬರೆದ್ರಿ, ಆಮೇಲೆ ಕೋಪ ತಾಪಗಳಿಂದ ಬರೆದ್ರಿ, ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯಾಗಿ ಯಾವತ್ತೂ ಬರೀಲೇ ಇಲ್ಲ ಅಂತ ಹೇಳ್ತಾಳೆ. ಆಗ ಕವಿ ಹೇಳ್ತಾನೆ, ನೆಮ್ಮದಿ ಇರೋನು ಕವಿ ಹೇಗೆ ಆಗ್ತಾನೆ ಅಂತ ಹೇಳ್ತಾನೆ. ನೆಮ್ಮದಿ ಇರೋನು ಯಾವ ಹೊಸ ಸಾಹಿತ್ಯ ಕೃತಿಯನ್ನು ರಚಿಸೋದಕ್ಕೆ ಸಾಧ್ಯ ಆಗಲ್ಲ ಸರ್. ಒಂದು ಹುಳ ನಮ್ಮ ತಲೆಯಲ್ಲಿ ಹೋಗ್ತು ಅಂತಂದ್ರೆ ಯಾವುದೋ ಒಂದು ವಿಚಾರ ಅದು ಮೂರ್ತ ರೂಪಕ್ಕೆ ಬರೋಕ್ಕೆ, ಅದೊಂದು ಕವನ ಆಗ್ಬೋದು, ಒಂದು ಕಾದಂಬರಿ ಆಗ್ಬೋದು, ಒಂದು ಚಿತ್ರ ಆಗ್ಬೋದು, ಒಂದು ನಾಟಕ ಆಗ್ಬೋದು, ಅಥವಾ ಒಂದು ಸಿನಿಮಾ ಆಗೋದು ತುಂಬ ಆಲೋಚನೆ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಸಡನ್ನಾಗಿ ಬರುತ್ತೆ, ಕೆಲವೊಮ್ಮೆ ಅದರಲ್ಲೂ ನಾಟಕವಾಗಿ ಒಂದು ವಿಚಾರವನ್ನು ತರೋದಕ್ಕೆ ತುಂಬ ಲಿಮಿಟೇಷನ್ಸ್ಗಳಿರ್ತವೆ. ಒಂದು ಸಿನಿಮಾದಲ್ಲಿ ವಿಜುವಲ್ ಆಗಿ ಏನು ಬೇಕಾದ್ರೆ ಹೇಳ್ಕೊಂಡು ಹೊರಟೋಗ್ಬೋದು. ಹೌದು. ಇವಾಗ ಇಲ್ಲಿ ಕೂತಿರೋದನ್ನು ಶೂಟ್ ಮಾಡ್ತೀವಿ, ನೆಕ್ಸ್ಟ್ ಮನೆ ಹತ್ರ ಶೂಟ್ ಮಾಡ್ತೀವಿ, ಒಂದು ರೋಡ್ ಹತ್ರ ಏನು ಬೇಕಾದ್ರೆ ಹೇಳ್ಕೊಂಡು ಶೂಟ್ ಮಾಡ್ಕೊಂಡು. ನಾಟಕದಲ್ಲಿ ಹಾಗಾಗಲ್ಲ ಸರ್. ಅವೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ತರಬೇಕು. ಒಂದು ವೇದಿಕೆಯಲ್ಲಿ ಒಂದು ಸಮಯದ ಒಳಗೆ, ಆಮೇಲೆ ಅಲ್ಲಿ ಸೆಟ್ಸ್ ಇರುತ್ತೆ, ಲೈಟ್ಸ್ ಇರುತ್ತೆ, ನಾಟಕದ ಒಂದು ವಿಸ್ತಾರ ಇರುತ್ತೆ. ಅದರ ಒಳಗೆ ನಮ್ಮ ಅಭಿವ್ಯಕ್ತಿಯನ್ನು ಜನಕ್ಕೆ ಮುಟ್ಟೋ ರೀತಿಯಲ್ಲಿ ಯಾವುದಾದ್ರೂ ಒಂದು ತಂತ್ರದ ಮೂಲಕ ಹೇಳಬೇಕಾಗತ್ತೆ. ಆಗ ತುಂಬ ಆಲೋಚನೆ ಮಾಡಬೇಕಾಗತ್ತೆ. ನಾಟಕ ಬರೆಯೋದು ತುಂಬ ಕಷ್ಟ, ಸಿನಿಮಾ ಮಾಡ್ಬೋದು. ಹಾಗಾಗಿ ಆ ಒಂದೊಂದು 5-6 ತಿಂಗಳು ತುಂಬ ಇದರಲ್ಲಿರ್ತೀವಿ, ಆ ಟೆನ್ಷನಲ್ಲೇ ಇರ್ತೀವಿ, ನೆಮ್ಮದಿ ಇರಲ್ಲ ನಮಗೆ. ಅದಾದ್ರ ಮೇಲೂ ನಾವು ರಿಹರ್ಸಲ್ಸ್ ಮಾಡಬೇಕು, ರಿಹರ್ಸಲ್ಸ್ ಮಾಡಿಬಿಟ್ಟು ಸ್ಟೇಜ್ ಮಾಡಬೇಕು. ಸ್ಟೇಜಲ್ಲೂ ನಾವು ಅಂದ್ಕೊಂಡಿದ್ದೆ ಬರೋದಕ್ಕೆ ಅವತ್ತು ಲೈಟಿಂಗ್ ಸರಿಯಾಗಿರಬೇಕು, ಸೌಂಡ್ ಸಿಸ್ಟಮ್ ಸರಿಯಾಗಿರಬೇಕು, ಮ್ಯೂಸಿಷಿಯನ್ಸ್ ಕ್ಯಾರೆಕ್ಟ್ರು ಆಗಿರಬೇಕು, ಯಾವ ಆರ್ಟಿಸ್ಟ್ಗಳು ಲೈನ್ಸ್ಗಳು ಮಿಸ್ ಮಾಡಬಾರ್ದು, ಮೂಮೆಂಟ್ಸ್ಗಳು ಮಿಸ್ ಮಾಡಬಾರ್ದು. ಎಷ್ಟೊಂದಿರುತ್ತೆ ನಮ್ಮ ಕೈಲಿ ಇಲ್ಲದೆ ಇರೋವಂಥದ್ದು. ನಿರ್ದೇಶಕ ನಾಟಕ ಮಾಡೋ ತನಕ ಮಾತ್ರ, ಸ್ಟೇಜ್ ಮೇಲೆ ಹೋದ್ಮೇಲೆ ನಟರೇ ಅದನ್ನು ಉಳಿಸ್ಕೊಡ್ಬೇಕು. ಇಷ್ಟೆಲ್ಲ ಆಗಿ ಒಂದು ಜನರಿಗೆ ತಲುಪಿ ಅವ್ರಿಗೆ ಏನೋ ಒಂದು ರಸಾನುಭವ ಆಗುತ್ತೆ ಅಂತಂದರೆ ನಾವು ಅದು ನೆಮ್ಮದಿ ಕಳ್ಕೊಳ್ಳೇಬೇಕಲ್ಲ ಸರ್. ಸೂಕ್ಷ್ಮತೆ ಇಲ್ದಿದ್ರೆ ಯಾವುದೂ ಒಳ್ಳೇದು ಬರೋಕ್ಕೆ ಸಾಧ್ಯ ಇಲ್ಲ. ನಿಜ.